ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ನಾವು ಕಂಟಿನ್ಯೂಸ್ ಆಗಿ ಇವತ್ತು ಮಾರ್ನಿಂಗ್ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ನಿಮಗೆ KE ವೆಬ್ಸೈಟಿಗೆ ನೀವು ಕಾಲ್ ಮಾಡಿ 2ನೇ ಸುತ್ತಿನ ಮೊರಾರ್ಜಿ ದೇಸಾಯಿ ಲಿಸ್ಟ್ ಸಂಬಂಧಿಸಿದಂಥ ಲಿಸ್ಟನ್ನು ಬಿಡುಗಡೆ ಮಾಡಲಿಕ್ಕೆ ನೀವು ರಿಕ್ವೆಸ್ಟ್ ಮಾಡಿಕೊಳ್ಳ್ರಿ ಅಂತ ಕೂಡ ಹೇಳಿದೆ. ಸೊ ನೀವು ಕೂಡ ಪ್ರಯತ್ನ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಕಂಟಿನ್ಯೂಸ್ ಆಗಿ KEಗೆ ನಾವು ಕಂಟಿನ್ಯೂಸ್ ಕಾಲ್ ಮಾಡ್ತಾಯಿದ್ದೀನಿ. ಬಟ್ ಕಾಲ್ ರಿಂಗ್ ಆಗುತ್ತೆ, ರಿಸೀವ್ ಮಾಡ್ತಾಯಿಲ್ಲ, ತಾನೇ ಕಟ್ ಆಗಿಬಿಡುತ್ತೆ. ಸೊ ಮೇ ಬಿ ಅವರು ತುಂಬ ಬ್ಯುಸಿಯಲ್ಲಿರಬೇಕು ಬೇರೆ ಬೇರೆ ವರ್ಕ್ಗಳಲ್ಲಿ. ಆದರೂ ಕೂಡ ಎನಿ ಹೌ ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಹಾಕಿರುವಂಥ ಕಾಮೆಂಟ್ಸ್ಗೆ ರಿಪ್ಲೈ ಮಾಡುವಂಥ ಸಮಯ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂತಂದರೆ ಕಾಮೆಂಟ್ಸನ್ನು ಹಾಕಿದ್ದಾರೆ. ಸೊ ಆ ಒಂದು ಕಾಮೆಂಟ್ಸನ್ನು ಓದಿ ಅದಕ್ಕೆ ಏನು ಆನ್ಸರ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳ್ರಿ. 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆನ ಅತಿ ಬೇಗನೆ ಸೊ ಏನಂತಂದರೆ ಪ್ರಾರಂಭವಾಗುತ್ತೆ. ಒಂದು ಸಲ ಅದು ಲಿಸ್ಟ್ ಬಿಟ್ಟುಬಿಟ್ರೆ ನಿಮ್ಗಳಿಗೆ 2 ರಿಂದ 3 ದಿನ ಮಾತ್ರ ಅಡ್ಮಿಷನ್ ಪ್ರೊಸೆಸ್ ಮಾಡ್ಕೊಳ್ಳಿಕ್ಕೆ ಕೊಡ್ತಾರೆ. ಅದರೊಳಗಡೆ ನೀವು ಹೋಗಿ ಕಾಲೇಜ್ಗಳಿಗೆ ಅಡ್ಮಿಷನ್ ಮಾಡಿಸ್ಬೇಕಾಗತ್ತೆ. ಬಟ್ ಬೇಗನೆ ರಿಲೀಸ್ ಆಗುತ್ತೆ. ಆಲ್ರೆಡಿ ಎಲ್ಲ ಸ್ಕೂಲ್ಗಳಿಂದ ಒಂದು ಮಿಕ್ಕಿ ಉಳಿದಿರುವಂಥ ಸೀಟ್ಗಳನ್ನು ಕೂಡ ವಾಪಸ್ ತೊಗೊಳ್ಳಲಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾನು ಹೋಗ್ತೀನಿ ಕಾಮೆಂಟ್ಸ್ಗೆ. ಸೊ ಇಲ್ಲೊಬ್ಬರು ಕಾಮೆಂಟ್ಸನ್ನು ಹಾಕಿದ್ದಾರೆ. ಏನಂತಂದರೆ ನಮಗೆ ಸರ್ 71 ಅನು ಚಾನ್ಸ್ ಸೆಕೆಂಡ್ ಲಿಸ್ಟಲ್ಲಿದೆ ಅಂತ 2Bಗೆ 71% ಬಂದಿದೆ, ಸಿಗುವಂಥ ಚಾನ್ಸಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ನೀವು ಯಾವ ಜಿಲ್ಲೆ ಅಂತ ಇಲ್ಲಿ ಮೆನ್ಷನ್ ಮಾಡಲಿಲ್ಲ. ಬಟ್ 71 ಅಂತಂದರೆ ಪರವಾಗಿಲ್ಲ, ಸಿಗ್ಬೋದು, ವೇಟ್ ಮಾಡಿ. 2ನೇ ಕಾಮೆಂಟ್ಸ್, ಸರ್ ನನ್ನ ಮಗಳು 9th ಅವಳಿಗೆ ಸೀಟ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ಡೆಫಿನೆಟಾಗಿ ಎಲ್ಲರಿಗೂ ಸೀಟ್ ಸಿಗಲಿ ಅಂತ ನಾವು ಆಶೆ ಮಾಡ್ತೀವಿ. ಆದರೆ ನಿಮಗೆ ಇಲ್ಲಿ ಪರ್ಸೆಂಟೇಜ್ ನೀವು ಮೆನ್ಷನ್ ಮಾಡೋಕ್ಕೆ ಹೋಗಲಿಲ್ಲ. ಯಾರು ಕೂಡ ಪರ್ಸೆಂಟೇಜು ಕೂಡ ಅಂದರೆ ನಿಮ್ಮ ರ್ಯಾಂಕ್ ನಂಬರ್ ಆಯಿತು, ಪರ್ಸೆಂಟೇಜನ್ನು ಕೂಡ ಇಲ್ಲಿ ಹೇಳಿಲ್ಲ. ಬಟ್ ಮತ್ತು ಜೊತೆಗೆ ನೀವು ಯಾವ ಜಿಲ್ಲೆಯಲ್ಲಿ ಕೂಡ ಅಪ್ಲೈ ಮಾಡಿದರೆ ಅದು ಇಂಪಾರ್ಟೆಂಟ್ ಅಲ್ಲ. ಯಾಕಂದರೆ ಎಲ್ಲ ಜಿಲ್ಲೆಯಲ್ಲಿ ಬೇರೆ ಬೇರೆಯಾಗಿ ಕಟಪ್ ಆಗಿರುತ್ತೆ. ಸೊ ಈಗ ರ್ಯಾಂಕ್ ನಂಬರು ಕೂಡ ಕಟಪ್ ಇರುತ್ತೆ. ಸೊ ನೀವು ಯಾವ ಜಿಲ್ಲೆ ಬಯಸ್ತಾ ಇದ್ದೀರಿ ಅದನ್ನು ಕೂಡ ನೀವು ಮೆನ್ಷನ್ ಮಾಡಿಲ್ಲ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಸರ್ 71 ಆಗಿದೆ, ಗರ್ಲ್ಸ್ ಕ್ಯಾಟಗರಿ 1 ಇದೆ, OBC ಸಿಗುತ್ತಾ ಅಂತ. ಸೊ ಕ್ಯಾಟಗರಿ 1 ಅಂದರೆ ಆರಾಮಾಗಿ ಸಿಗುತ್ತೆ. ಸೊ ಜಸ್ಟ್ ವೇಟ್ ಮಾಡಿ 2ನೇ ಲಿಸ್ಟಿಗೆ. ಸರ್ ನನ್ನ ಮಗದ್ದು 67 ತೊಗೊಂಡಿದ್ದಾನೆ, OBCಯಲ್ಲಿ ಸಿಗುತ್ತಾ ಸರ್ ಪ್ಲೀಸ್ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಸೊ ಡೆಫಿನೆಟಾಗಿ ಏನಂತಂದರೆ ನಿಮಗೆ 62 ಅಂತಂದರೆ ಸಿಗ್ಬೋದು. ಯಾಕಂದರೆ ಹೋದ ವರ್ಷ 3ನೇ ಸುತ್ತಿನ ತನಕ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದೆ. ಸೊ ನಿಮಗೂ ಕೂಡ ಸಿಗ್ಬೋದು ಅಂತ ನಾನು ಆಶಯ ಮಾಡ್ತೀನಿ. ನೆಕ್ಸ್ಟ್ ನನ್ನ ಬ್ರದರ್ದು 60 ಮಾರ್ಕ್ಸ್ ಬಂದಿದೆ, ಫಸ್ಟ್ ಲಿಸ್ಟಲ್ಲಿ ಆಗಿಲ್ಲ, ಸೆಕೆಂಡ್ ಲಿಸ್ಟಲ್ಲಿ ಆಗುತ್ತಾ, ಎಷ್ಟು ನಿಲ್ಲುತ್ತೆ ಸೆಕೆಂಡ್ ಲಿಸ್ಟ್ ಅದು ಹೇಳಿ ಅಂತ. ಸೊ ಸೆಕೆಂಡ್ ಲಿಸ್ಟ್ ನೋಡಿ ಬರಲಿಕ್ಕೆ ವೇಟ್ ಮಾಡೋಣ. ಯಾಕಂತಂದರೆ ಇಲ್ಲಿ ನಿಮ್ಮದು ಕ್ಯಾಟಗರಿ ಕೂಡ ನೀವು ಮೆನ್ಷನ್ ಮಾಡಲಿಲ್ಲ. ಸೊ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗ್ತಿತ್ತು. ಬಟ್ ತೊಂದರೆ ಇಲ್ಲ, 60 ಆಗಿದೆ ಅಂದರೂ ಕೂಡ ನಿಮಗೆ ಸೆಕೆಂಡ್ ರೌಂಡಲ್ಲಿ ಕೂಡ ನಿಮಗೆ ಹತ್ತುವಂಥ ಚಾನ್ಸಸ್ ಇದೆ. ಇನ್ ಕೇಸ್ ಆಫ್ ಸೆಕೆಂಡ್ ಚಾನ್ಸಲ್ಲಿ ಮಿಸ್ ಆದರೂ ಕೂಡ ಥರ್ಡ್ ರೌಂಡ್ ಅಂತ ಕೂಡ ಮಾಡ್ತಾರೆ. ಹೋದ ವರ್ಷ ಮಾಡಿದ್ರು ಈ ವರ್ಷ ಕೂಡ ನಿಮ್ಗೆ ಮಾಡ್ತಾರೆ. ನೀವು ಆರಾಮಾಗಿ ಧಾರವಾಡಕ್ಕೆ ತೊಗೋಬೋದು. ಸೊ ಸರ್ ನನ್ನ ಮಗಳದ್ದು 39 ಮಾರ್ಕ್ಸ್ ತೊಗೊಂಡಿದ್ದಾಳೆ, ನನ್ನ ಬೆಳಗಾವಿ ಜಿಲ್ಲೆ, ನನ್ನ ಕಾಸ್ಟ್ SC ಟು ಸೆಕೆಂಡ್ ಲಿಸ್ಟಲ್ಲಿ ವೇಟ್ ಮಾಡ್ಬೋದಾ ಅಥವಾ ಸ್ಕೂಲ್ ಅಡ್ಮಿಟ್ ಮಾಡ್ಬೋದಾ? ಸೊ ನೋಡಿ, ಇವರಿಗೆ SC ಕ್ಯಾಟಗರಿ ಇದೆ 39 ಅಂತ ಹೇಳ್ತಾ ಇದ್ದಾರೆ. ಸೊ ಬಟ್ ಇದು ತುಂಬ ಡೌಟ್ ಇದೆ. ಯಾಕಂತಂದರೆ 39 ತುಂಬ ಕಡಿಮೆ ಆಗಿದೆ, ಆಲ್ರೆಡಿ ಕಾಂಪಿಟೇಷನ್ ಇದೆ. ಬಟ್ SC ಕ್ಯಾಟಗರಿ ಇರೋದರಿಂದ ನಿಮಗೆ ಬೆಳಗಾವಿ ಜಿಲ್ಲೆಯಲ್ಲಿ ಅಥವಾ ಬೇರೆ ಜಿಲ್ಲೆಯಲ್ಲೂ ಕೂಡ ನಿಮಗೆ ಆಗುವಂಥ ಚಾನ್ಸಸ್ ಇದೆ. ನೀವು ಜಸ್ಟ್ ವೇಟನ್ನು ವಾಚ್ ಮಾಡಬೇಕು. ಅಥವಾ 3ನೇ ಲಿಸ್ಟ್ ಕೂಡ ಬರುತ್ತೆ, ಅಲ್ಲಿ ತನಕ ನಿಮಗೆ ಹತ್ತುವಂಥ ಚಾನ್ಸಸ್ ಇದೆ. ಸೆಕೆಂಡ್ ರೌಂಡ್ ಯಾವಾಗ ಬಿಡ್ತಾರೆ? ಸೊ ಸೆಕೆಂಡ್ ರೌಂಡನ್ನು ಅತಿ ಬೇಗನೆ ಬಿಡ್ತಾರೆ. ಸೊ ಇವತ್ತು ನಾಳೆ ಬರ್ಬೋದು. ಅದರ ಜೊತೆಗೆ ಇಲ್ಲಿ SC 32 ಅಂಕ ಗಳಿಸಿದರೆ ವಿದ್ಯಾರ್ಥಿ ಆಯ್ಕೆ ಆಗುತ್ತಾರಾ ಅಂತ. ಸೊ ನೋಡಿ, ಹೋದ ವರ್ಷ ಆಗಿದ್ದಾರೆ, 32%